ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ರೋಡ್ ಸೈಡಲ್ಲಿ ಇಡ್ಲಿ ಸಾಂಬಾರೆಲ್ಲ ತಿಂದಿರ್ತೀರ. ಆ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ಈ ಮದುವೆ ಮನೆ ಫಂಕ್ಷನಲ್ಲಿ ಟಿಫನ್ ಎಲ್ಲ ಮಾಡಿರ್ತಾರೆ. ಆ ಸಾಂಬಾರನ್ನ ನಾನಿವತ್ತು ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಫಾರಮ್ ಟೊಮೆಟೊ ತೊಗೊಂಡಿದ್ದೀನಿ, ಒಂದು 4-5 ತೊಗೊಂಡಿದ್ದೀನಿ. ಉದ್ದುದ್ದ ಕಟ್ ಮಾಡ್ಕೊಂಡು ಒಂದು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಒಂದು ಉಂಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ರೋಡ್ ಸೈಡ್ ತಿಂದಿರೋದು ತಟ್ಟೆ ಇಡ್ಲಿ ಆಗಲಿ ರವೆ ಇಡ್ಲಿ ಆಗಲಿ ನೀವು ಟೇಸ್ಟ್ ಎಂದೂ ಮರೆಯಲ್ಲ. ನೀವು ಇಡ್ಲಿ ಸಾಂಬಾರು ಅದೇ ರೀತಿ ಟೇಸ್ಟ್ ನನ್ನ ಮನೆಯಲ್ಲಿ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 4 ಹಾಕ್ತಾಯಿದ್ದೀನಿ. ಮತ್ತು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ನಾವೇನು ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಿ ಅದನ್ನು ಲೆವೆಲ್ಲಾಗಿ ಸ್ವಲ್ಪ ನೀರು ಹಾಕ್ಕೊಂಡು ವಿಸಿಲ್ ಕೂಗಿಸ್ಕೊತೀನಿ. ಒಂದು 3 ವಿಸಿಲ್ ಕೂಗಿಸ್ಕೊತೀನಿ. ನೋಡಿ 3 ವಿಸಿಲ್ ಆಗಿದೆ. ಕುಕ್ಕರ್ ವಿಸಿಲ್ ತಕ್ಕೊಂಡೆ ಇದೆಲ್ಲ ನಾನು ನೀರು ಸಪ್ರೇಟು ಮತ್ತು ಟೊಮೆಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸಪ್ರೇಟು ನಾನು ಮಾಡ್ಕೋತೇನೆ. ಮತ್ತು ಯಾವುದಾದ್ರು ಫಂಕ್ಷನಲ್ಲಿ ನೀವು ತಿಂದಿರ್ತೀರ ಬ್ರೇಕ್ಫಾಸ್ಟು ಇಡ್ಲಿ ಸಾಂಬಾರು ಚಟ್ನಿ ಉದ್ದಿನ ವಡೆ ಆ ಥರ ಎಲ್ಲ ಮಾಡ್ತಾರೆ. ಅದಕ್ಕೆ ಸೂಪರಾಗಿರುತ್ತೆ ಸಾಂಬಾರು. ಅದೇ ರೀತಿ ಆ ಟೇಸ್ಟ್ ಎಂದು ಮರೆಯಲ್ಲ. ನೀವು ಅದೇ ರೀತಿ ಮನೆಯಲ್ಲೇ ಮಾಡೋದು ಹೇಗಂತ ನಾನು ಇವತ್ತು ದಿವಸ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ನೀರು ಸಪ್ರೇಟ್ ಆಗಿದೆ ಮತ್ತು ಟೊಮೆಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಪ್ರೇಟ್ ಆಗಿದೆ. ಇದನ್ನು ತಣ್ಣಗೆ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋಬೇಕು. ನಿಮಗೆ ಟೈಮ್ ಇದ್ದರೆ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇಡ್ಲಿ ಒಂದಕ್ಕೆ ಅಲ್ಲ, ಉದ್ದಿನ ವಡೆಗೂ ಜೊತೆ ತಿನ್ಬೋದು. ಮತ್ತು ದೋಸೆ ಅನ್ನಕ್ಕೆ ಸಾಂಬಾರು ಮಾಡಿಲ್ದಿರೋವಾಗ ಟೈಮ್ ಇಲ್ದಿರೋವಾಗ ತುಂಬ ಹೊಟ್ಟೆ ಹಸಿ ಇದ್ದಾಗ ಈ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ. ನೋಡಿ ಅದು ಬೇಯಿಸಿದ ನೀರು ನಾನು ಏನು ವೇಸ್ಟ್ ಮಾಡಿಲ್ಲ. ಅದನ್ನು ಒಂದು ಬಟ್ಲಿಗೆ ತೊಗೊಂಡಿದ್ದೀನಿ. ಮತ್ತು ಅದೇ ಕುಕ್ಕರಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ನಾನು ಒಗ್ಗರಣೆ ಮಾಡ್ಕೊತೇನೆ. ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೇನೆ. ಸಾಸಿವೆ ಸೇರಿದಾದ್ಮೇಲೆ ನೆಕ್ಸ್ಟು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಜಚ್ಕೊಂಡಿದ್ದು ಅದು ಒಣಮೆಣಸಿನ್ಕಾಯಿ ಒಂದು 3 ಹಾಕ್ಕೊಂಡು ಫ್ರೈ ಮಾಡ್ಕೊತೇನೆ. ಇದು 3 ಹಾಕಿ ಒಗ್ಗರಣೆಗೆ ತುಂಬ ಟೇಸ್ಟಾಗಿರುತ್ತೆ. ಜಜ್ಜಿರೋ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ 3 ಹಾಕಿ ಒಗ್ಗರಣೆಗೆ. ಮತ್ತು ನಾನು ನೀರು ಸಪ್ರೇಟ್ ಮಾಡ್ಕೊಂಡಿದ್ನಲ್ಲ ಆ ನೀರನ್ನ ಹಾಕೋತೇನೆ. ಇದಕ್ಕಿನ್ನೂ ಉಪ್ಪು ಹಾಕಿಲ್ಲ, ಇವಾಗ ಉಪ್ಪು ಹಾಕ್ತೀನಿ ನಾನು. ಅರಿಶಿನ ಹಾಕ್ತಾಯಿದ್ದೀನಿ, ಒಂದು 1/4 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ. ಮತ್ತು ಖಾರಕ್ಕೆ ನಾವು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ದೆ. ನಾನು ಇವಾಗ ಟೇಸ್ಟ್ಗೆ ಸಾಂಬಾರು ಪುಡಿ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಮನೆಗೆ ನೀವೇ ರೆಡಿ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಆಗಲಿ ಯಾವುದೇ ಸಾಂಬಾರು ಪುಡಿ ಆದರೂ ನೀವು ಹಾಕ್ಕೋಬೋದು. ನಾನು MTR ಸಾಂಬಾರು ಪುಡಿ ನಾನು ಯೂಸ್ ಮಾಡೋದು, ಅದನ್ನು ನಾನು ಹಾಕ್ತಾಯಿದ್ದೀನಿ. ಯಾವುದೇ ಇದು ಪ್ರಮೋಷನ್ MTR ಪ್ರಮೋಷನ್ ಅಲ್ಲ, ಇದು ನಾನು ಯೂಸ್ ಮಾಡೋದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕುದಿಬೇಕು. ಇದು ಸ್ವಲ್ಪ ನೀವು ಮಾಡೋಂಗಿದ್ರೆ ಜಾಸ್ತಿ ಕ್ವಾಂಟಿಟಿ ಮೇಲೆ ಮಾಡ್ಕೊಳ್ಳಿ. ಯಾಕಂದರೆ ಇಡ್ಲಿ ಸಾಂಬಾರಲ್ಲಿ ತುಂಬ ಟೇಸ್ಟಾಗಿರುತ್ತೆ, ತುಂಬ ಫುಲ್ ಬೇಗ ಖಾಲಿ ಆಗುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಟೊಮೆಟೊ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ, ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಅದನ್ನು ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದು ಹಾಕ್ಕೊಂಡಿದ್ದೇನೆ. ನೋಡಿ ನಿಮಗೆ ಗಟ್ಟಿ ಬೇಕಾ ತೆಳು ಬೇಕಾ ನಿಮ್ಮ ಇಷ್ಟಕ್ಕನುಗುಣವಾಗಿ ಮಾಡ್ಕೋಬೋದು. ಇದು ನಾನು ಸ್ವಲ್ಪ ತೆಳುವಾಗೂ ಮಾಡ್ಕೊಳಲ್ಲ, ಸ್ವಲ್ಪ ಗಟ್ಟಿನೂ ಮಾಡ್ಕೊಳಲ್ಲ, ಮೀಡಿಯಮ್ ಆಗಿ ಮಾಡ್ಕೊತೀನಿ. ನೋಡಿ ಕೊನೆಯದಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಯಾಕಂದರೆ ರೋಡ್ ಸೈಡ್ ಮಾಡೋದು ಸ್ವಲ್ಪ 5% ಸ್ವೀಟಾಗಿರುತ್ತೆ, ಅದಕ್ಕೋಸ್ಕರ ಬೆಲ್ಲ ಹಾಕ್ತಾ ಇದ್ದೇನೆ. ಸ್ವಲ್ಪ ಹಾಕಿ, ತುಂಬ ಜಾಸ್ತಿ ಹಾಕೋಕೆ ಹೋಗಬೇಡಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೇನೆ. ನೋಡಿ ಇವಾಗ ಇಡ್ಲಿಗೆ
ಮ ಇಡ್ಲಿಗಾಗಲಿ, ದೋಸೆಗಾಗಲಿ, ಉದ್ದಿನ ವಡೆಗಾಗಲಿ ಎಲ್ಲದಕ್ಕೂ ಸೂಟ್ ಆಗೋವಂಥ ಸಾಂಬಾರು ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. 100% ಹೇಳ್ತೀನಿ, ನೀವು ಇಷ್ಟಪಟ್ಟು ಪೂರ್ತಿ ತಟ್ಟೆನೇ ಖಾಲಿ ಮಾಡ್ತೀರಾ. ಈ ಮಕ್ಕಳು ಸಹ ಖಾರನೂ ಇರಲ್ಲ ಅಷ್ಟೊಂದು. ತುಂಬ ಟೇಸ್ಟಾಗಿರುತ್ತೆ ಈ ಸಾಂಬಾರು. ತುಂಬ ಟೇಸ್ಟಾಗಿರುತ್ತೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ, ಆದಷ್ಟು ಶೇರ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಯಾರ್ಯಾರು ನೋಡಿ ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ. ಬಿಸಿ ಬಿಸಿ ಇಡ್ಲಿ ಜೊತೆಗೆ ಇಡ್ಲಿ ಸ್ಮೂತಾಗಿ ಬರಬೇಕು ಅಂತ ಹೇಳಿದ್ರೆ ಟಿಪ್ಸ್ ಏನೇನು ಹಾಕಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಇಡ್ಲಿ ಮಾಡೋದು. ಬಿಸಿ ಬಿಸಿ ಇಡ್ಲಿ ಸಾಂಬಾರು ರೆಡಿ ಆಯಿತು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. 100% ಹೇಳ್ತೀನಿ, ನೀವು 3 ಇಡ್ಲಿ ಅಲ್ಲ 10 ಇಡ್ಲಿ ಕೊಟ್ಟರು ನೀವು ಖಾಲಿ ಮಾಡ್ತೀರ, ಅಷ್ಟು ಟೇಸ್ಟಾಗಿರುತ್ತೆ ಸಾಂಬಾರು. ತುಂಬ ಟೇಸ್ಟಾಗಿರುತ್ತೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ. ಥ್ಯಾಂಕ್ ಯು ನಿಮಗೆಲ್ಲರಿಗೂ.